ಸರಸ್ವತೈ ನಮಃ. ಓಂ ಗುರುವೇ ನಮಃ. ಎಲ್ಲರಿಗೂ ನಮಸ್ಕಾರ. ನನಗೆ ಈ ಕೊಟ್ಟಿರುವ ವಿಷಯ ಸರ್ GS ಅರುಂಡೇಲ್ ಅವರ ಪರಿಚಯ. Firstly, I would like to thank and be grateful to Sodari Vijayalakshmi giving me this opportunity to stand in front of you all and talk on this topic. Even ಈ ಅವಕಾಶ ಮಾಡಿಕೊಟ್ಟಿರುವ ಸೋದರಿ ಪಾರ್ವತಿ ಮಧುಕರ್ ಅವರಿಗೂ ನನ್ನ ಧನ್ಯವಾದಗಳು. ಬಿಕಾಸ್ ಶಿ ಲೆಫ್ಟ್, ಐ ಗಾಟ್ ದ ಚಾನ್ಸ್. ಸ್ಟಾರ್ಟಿಂಗ್ನಲ್ಲಿ ಐ ವುಡ್ ಲೈಕ್ ಟು ಸ್ಟಾರ್ಟ್ ವಿತ್ ಸರ್ GS ಅರುಂಡೇಲ್. ಪೂರ್ತಿ ಹೆಸರು G is ಜಾರ್ಜ್, S ಫಾರ್ ಸಿಡ್ನಿ, ಜಾರ್ಜ್ ಸಿಡ್ನಿ ಅರುಂಡೇಲ್ ಅವರ ಪೂರ್ತಿ ಹೆಸರು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು 3rd ಇಂಟರ್ನ್ಯಾಷನಲ್ ಥಿಯೋಸಾಫಿಕಲ್ ಪ್ರೆಸಿಡೆಂಟ್ ಆಗಿ. ನೆಕ್ಸ್ಟು ಆ್ಯನಿ ಬೆಸೆಂತ್ ಮೊದಲ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟು ಕಾಲೋನಲ್ ಹೆನ್ರಿ ಸ್ಟೀಲ್ ಆಲ್ಕಾಟ್, ಹೂ ವರ್ಕ್ ಫಾರ್ 32 years, 32 ವರ್ಷ ಪ್ರೆಸಿಡೆಂಟಾಗಿ ಸರ್ವಿಸ್ ಮಾಡಾದ್ಮೇಲೆ ಆ್ಯನಿ ಬೆಸೆಂತ್ ಅವರಾದರು. ಆ್ಯನಿ ಬೆಸೆಂತ್ ವರ್ಕ್ ಫಾರ್ 26 years, 26 ವರ್ಷ ಸರ್ವ್ ಮಾಡಿದರು ಆ್ಯಸ್ ಅ ಪ್ರೆಸಿಡೆಂಟ್. ತದನಂತರ ಜಾರ್ಜ್ ಸಿಡ್ನಿ ಅರುಂಡೇಲ್ ವರ್ಕ್ ಫಾರ್ 11 years ಆ್ಯಸ್ ಅ ಪ್ರೆಸಿಡೆಂಟ್ ಆಫ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಥಿಯೋಸಾಫಿಕಲ್ ಸೊಸೈಟಿ. ಬಟ್ ಇವರ ಪರಿಚಯ ಐ ವುಡ್ ಲೈಕ್ ಟು ಡಿವೈಡ್ ಇನ್ ಒಂದು 3-4 ಸಬ್ ಡಿವಿಷನ್ಸ್, ಸಬ್ ಟಾಪಿಕ್ಸ್ನಲ್ಲಿ ನಾನು ಡಿವೈಡ್ ಮಾಡಿ ಸಂಕ್ಷಿಪ್ತವಾಗಿ ಒಂದೊಂದೇ ತೊಗೊತೀನಿ ನಾನು. ಸ್ಟಾರ್ಟಿಂಗ್ನಲ್ಲಿ ಐ ವುಡ್ ಲೈಕ್ ಟು ಟಾಕ್ ಅಬೌಟ್ ಚೈಲ್ಡ್ಹುಡ್, ಅವರ ಬಾಲ್ಯ ದಿನಗಳು. ಎರಡನೇದಾಗಿ ಮ್ಯಾರೇಜ್. ಮೂರನೇದಾಗಿ ಹಿಸ್ ವರ್ಕ್ಸ್, ಅವರ ಕೃತಿಗಳು. ಆ್ಯಂಡ್ ನಾಲ್ಕನೇದಾಗಿ ಐ ವುಡ್ ಲೈಕ್ ಟು ಟಾಕ್ ಆನ್ ಹಿಸ್ ಥಾಟ್ಸ್, ಅವರ ವಿಚಾರಗಳು ಇಲ್ಲ ಚಿಂತನೆಗಳು. ಟು ಸ್ಟಾರ್ಟ್ ವಿತ್ ಚೈಲ್ಡ್ಹುಡ್, ಮೊದಲನೇ ಬಾಲ್ಯ ದಿನಗಳು. ಹಿ ವಾಸ್ ಬಾರ್ನ್ ಆನ್ 1st December 1878, 1878ನೇ ಇಸ್ವಿಯಲ್ಲಿ, ಇನ್ ಅ ಪ್ಲೇಸ್ ಸರಿ ಇನ್ ಇಂಗ್ಲೆಂಡ್. ಊರ ಹೆಸರು ಸರಿ ಅಂತ. ಅವ್ರ ತಂದೆ ಹೆಸರು ಜಾನ್ KAY, ಜಾನ್ KA. ಅವರ ತಾಯಿ ಮೇರಿ ಆ್ಯನ್. ಬಟ್ ಸ್ಯಾಡ್ಲಿ ಹುಟ್ಟಿ ಒಂದೇ ದಿನಕ್ಕೇ ಅವ್ರ ತಾಯಿ ತೀರ್ಕೊಂಡು ಹೋಗ್ಬಿಟ್ರು ಆ್ಯಸ್ ಅ ವೆರಿ ಸ್ಮಾಲ್ ಚೈಲ್ಡ್. ಸೊ ತಕ್ಷಣ ಅವರ ಚಿಕ್ಕಮ್ಮ, ಅವರ ಆಂಟ್ ಫ್ರಾನ್ಸಿಸ್ಕೋ ಅರುಂಡೇಲ್ ಅವ್ರನ್ನ ಅಡಾಪ್ಟ್ ಮಾಡ್ಕೊತಾರೆ ಆ ಮಗುನ. ಆ್ಯಂಡ್ ಶಿ ಗಿವ್ಸ್ ದ ಲವ್ ಆಫ್ ದ ಮದರ್. ಅವರಿಗೆ ಈ ಅರುಂಡೇಲ್ ಅನ್ನೋ ಇವನ್ ಸರ್ನೇಮ್, ಏನು ಉಪನಾಮ ಅಂತೀವಲ್ಲ, ಆ ಸರ್ನೇಮ್ ಸತನೂ ಅವ್ರ ಚಿಕ್ಕಮ್ಮಿಂದನೇ ಪಡ್ಕೊಂಡಿರ್ತಾರೆ ಆ್ಯಸ್ ಜಾರ್ಜ್ ಸಿಡ್ನಿ ಅರುಂಡೇಲ್ ಅನ್ನೋದು. ದೆನ್ ಅರುಂಡೇಲ್, ಅವ್ರ ಚಿಕ್ಕಮ್ಮ ಫ್ರಾನ್ಸಿಸ್ಕೋ ಅರುಂಡೇಲ್ ಅವರು, ಶಿ ಈಸ್ ಆಲ್ಸೋ ಅ ಫಾಲೋವರ್ ಆಫ್ ಥಿಯೋಸಾಫಿಕಲ್ ಸೊಸೈಟಿ, ಅ ವೆರಿ ಆ್ಯಕ್ಟಿವ್ ಮೆಂಬರ್. ಸೊ ಇದರಿಂದ ಥಿಯೋಸಾಫಿಕಲ್ಲಿನ ಪ್ರಭಾವ ಸತನೂ ಇವರಿಗೆ ಚಿಕ್ಕ ವಯಸ್ಸಿಂದನೇ ಪ್ರಭಾವ ಬೀರಿತು. ದೆನ್ ಸ್ಲೋಲಿ ವಿತ್ ದ ಟೈಮ್ ಅವ್ರ ಚಿಕ್ಕಮ್ಮ ಇವರಿಗೆ ಸರ್ ಲೆಡ್ಬೀಟರ್, CW ಲೆಡ್ಬೀಟರ್ನ ಆ್ಯಸ್ ಅ ಟ್ಯೂಟರ್ ಆಗಿ ನೇಮಿಸ್ತಾರೆ ಟು ದಿಸ್ ಸಣ್ಣ ಹುಡುಗ ಇದ್ದಾಗ. ಸೊ ಹೂ ಈಸ್ ಲೆಡ್ಬೀಟರ್? ಹಿ ಈಸ್ ಅ ಗ್ರೇಟ್ ಸ್ಪಿರಿಚುವಲ್ ಗೈಡ್. ಆ್ಯನಿ ಬೆಸೆಂತ್ ಅವ್ರ ಜೊತೆಗೆ ಎಲ್ಲ ಥಿಯೋಸಾಫಿನ ಸ್ಥಾಪಿಸಿದವರು. ಆ್ಯಂಡ್ ಇಷ್ಟು ಅಂಥ ದೊಡ್ಡ ವ್ಯಕ್ತಿಯ ಪ್ರಭಾವ ಸತನು ಅಧ್ಯಾತ್ಮ ಮಾರ್ಗದಲ್ಲಿ ಇವರಿಗೆ ಒಂದು ಬೀಜ ಆಗ್ದಂಗೆ ಆಯಿತು ಈ ಸರ್ಗೆ, ಅರುಂಡೇಲ್ ಅವ್ರಿಗೆ. ದೆನ್ ನಿಧಾನಕ್ಕೆ ಹಿ gets influenced also, plus and he with the aunt she moves to Germany ಒಂದು ವಯಸ್ಸಿನಲ್ಲಿ. when he was still a young boy, ಫ್ರಾನ್ಸಿಸ್ಕೋ ಅವ್ರ ಅಮ್ಮ, ಅವ್ರ ತಾಯಿ ಬಂದು she goes to Germany with this ಜಾರ್ಜ್ ಅರುಂಡೇಲ್. ಅಲ್ಲಿ ಅವರಿಗೆ ಸ್ಕೂಲಿಂಗ್ ಎಲ್ಲ ಮುಗಿಸ್ತಾರೆ ಆ್ಯಂಡ್ ಆಲ್ಸೋ ಮಾಸ್ಟರ್ಸ್ ಡಿಗ್ರಿ ಅಟ್ ಕೇಂಬ್ರಿಡ್ಜ್. ಸೊ ಇಲ್ಲಿ ತನಕ ಅವ್ರದ್ದು ಇದು ಆಯಿತು. ಬಟ್ ಹೌ ಡಿಡ್ ಹಿ ಕನೆಕ್ಟ್ ಟು ಇಂಡಿಯಾ? ನಮ್ಮ ದೇಶಕ್ಕೆ ಹೇಗೆ ಅವರಿಗೆ ಕನೆಕ್ಷನ್ ಹುಟ್ಟಿತು ಟು ಇಂಡಿಯಾ? ಅಂದರೆ ಹಿ ಸೆಟಲ್ಡ್ ಇನ್ ಇಂಡಿಯಾ ಓನ್ಲಿ. ಹೇಗೆ ಅಂದರೆ ಅವರು ಚಿಕ್ಕಮ್ಮ ಫ್ರಾನ್ಸಿಸ್ಕೋ ಅರುಂಡೇಲ್ ಅವರು ಆ್ಯಸ್ ಅ ಥಿಯೋಸಾಫಿಕಲ್ ಆ್ಯಕ್ಟಿವ್ ಮೆಂಬರ್, ಶಿ ವಾಂಟೆಡ್ ಟು ವಿಸಿಟ್ ಇಂಡಿಯಾ. ವಾರಣಾಸಿ ಆಗಲೂ ಇತ್ತು, ಈಗಲೂ ಇದೆ, ಆ್ಯಸ್ ಅ ಭಾರತೀಯ ಆಧ್ಯಾತ್ಮಿಕ ಕೇಂದ್ರ. ಅದು ನೋಡಬೇಕು ಅನ್ನೋ ಇದರೊಳಗೆ ಬಂದಿರ್ತಾರವರು. ಆ್ಯಂಡ್ ಅಷ್ಟೊತ್ತಿಗೆ ಜಾರ್ಜ್ ಅರುಂಡೇಲ್ ಅವ್ರಿಗೆ 24 years, 24 ವರ್ಷ. ಹಿ ವುಡ್ ಹ್ಯಾವ್ ಫಿನಿಶ್ಡ್ ಹಿಸ್ ಮಾಸ್ಟರ್ಸ್ ಡಿಗ್ರಿ ಆಲ್ಸೋ. ಆ್ಯಂಡ್ ಇದು ವಾರಣಾಸಿಗೆ ಬರ್ತಿದ್ದಂಗೆ ಹಿ ಗೆಟ್ಸ್ ದ ಸರ್ವಿಸ್ ಟು ವರ್ಕ್ ಇನ್ ಸೆಂಟ್ರಲ್ ಹಿಂದೂ ಕಾಲೇಜ್ ವಾರಣಾಸಿಯಲ್ಲಿ.
ಅದು ಸ್ಥಾಪಿಸಿದ್ಯಾರು? ಸೆಂಟ್ರಲ್ ಹಿಂದೂ ಕಾಲೇಜ್. ಇಟ್ ಈಸ್ ನೌ ಕಾಲ್ಡ್ ಆಸ್ BHU, ಅಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ. ಸೊ ಅದನ್ನು ಆ್ಯನಿ ಬೆಸೆಂಟ್ ಅವರು ಸ್ಥಾಪಿಸಿರ್ತಾರೆ. ಸೊ ದೇರ್ ಹಿ ವರ್ಕ್ಸ್ ಆಸ್ ಅ ಹಿಸ್ಟ್ರಿ ಪ್ರೊಫೆಸರ್. ಜಾರ್ಜ್ ಅರುಂಡೇಲ್ ಅವರು, ಹಿ ವರ್ಕ್ಸ್ ಆಸ್ ಅ ಹಿಸ್ಟ್ರಿ ಪ್ರೊಫೆಸರ್ ಆ್ಯಂಡ್ ಫಾರ್ ಸಮ್ ಟೈಮ್ ಆಫ್ಟರ್ ಒಂದು 5-6 ವರ್ಷ ಆದಮೇಲೆ ಅವ್ರಿಗೆ ಪ್ರಿನ್ಸಿಪಲ್ ಆಗು ನೇಮಿಸ್ತಾರೆ. ಸೊ ಹಿ ವರ್ಕ್ಸ್ ಫಾರ್ ಆಲ್ಮೋಸ್ಟ್ 6-7 years ಆ್ಯಂಡ್ ಸ್ಟೇಸ್ ಇನ್ ವಾರಣಾಸಿ. ಆ್ಯಂಡ್ ಇನ್ನೊಂದು ಏನಂದರೆ, ಹೆಮ್ಮೆ ವಿಷಯ ಹೇಳೋದೇನೆಂದರೆ, ಈ ಅವಧಿಯಲ್ಲಿ ಅವ್ರಿಗೆ 1910 ಹೀ ಗೆಟ್ಸ್ ಅ ಚಾನ್ಸ್ ಟು ವರ್ಕ್ ಆ್ಯಸ್ ಅ ಟ್ಯೂಟರ್ ಟು JK. ಜಿಡ್ಡು ಕೃಷ್ಣಮೂರ್ತಿಯವರ ಪ್ರೈವೇಟ್ ಟ್ಯೂಟರ್ ಆಗಿ ಅವರಿಗೆ ಕೆಲಸ ಮಾಡೋಕ್ಕೆ ಅವ್ರಿಗೊಂದು ಅವಕಾಶ ಸಿಗುತ್ತೆ. ಆ್ಯಂಡ್ ಅದೇ ಟೈಮಲ್ಲೇ 1910-1911 JK ಕೃಷ್ಣಮೂರ್ತಿಯವರಿಗೆ ವರ್ಲ್ಡ್ ಟೀಚರ್ ಮಾಡಬೇಕು ಅನ್ನೋ ಒಂದು ಇದು ನಡೀತಿರುತ್ತೆ. ಲೆಡ್ ಬೀಟ್ರ್ ಅವರು ಅವ್ರನ್ನ ಆಯ್ಕೆ ಮಾಡಿಬಿಟ್ಟು ಹಿ ವಾಂಟೆಡ್ ಟು ಮೇಕ್ ಹಿಮ್ ಆ್ಯಸ್ ಅ ವರ್ಲ್ಡ್ ಲೀಡರ್. ಅದಕ್ಕೆ ಸಪೋರ್ಟಾಗಿ ನಾಟ್ ಓನ್ಲಿ ಜಾರ್ಜ್ ಅರುಂಡೇಲ್ ಬಟ್ ಅವ್ರ ಜೊತೆ ಸ್ಟಾಫ್ ಇರೋರೆಲ್ಲರೂ, ಕಾಲೇಜಲ್ಲಿರೋ ಸ್ಟಾಫ್ಸ್ ಆಲ್ಸೋ, ಬಿಕಾಸ್ ಆ್ಯಸ್ ಅ ಟ್ಯೂಟರ್ ಅವ್ರಿಗೆ ಗೊತ್ತಿರುತ್ತೆ JKಗೆ ಆಗಲೇಬೇಕು ಅನ್ನೋದು ಅವ್ರು ನಂಬಿರ್ತಾರೆ. ಆ್ಯಂಡ್ ವಿತ್ ದಟ್ ಸಪೋರ್ಟ್ he firmly believes to make JK Krishnamurti as the Order of the Star in the East. But JK ಅವರು ಒಪ್ಪಲ್ಲ, ದಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ. ಅವರು ಮುಂದೆ ರಿಜೆಕ್ಟ್ ಮಾಡ್ತಾರೆ ಅದನ್ನು. ಬಟ್ ಈ ಇದರೊಳಗೆ ಬಿಕಾಸ್ ವಿತ್ ಹಿಸ್ ಸಪೋರ್ಟ್ ಆಫ್ ಮೆನಿ ಸ್ಟಾಫ್, ಆ ಕಾಲೇಜಿನ ಅಡ್ಮಿನಿಸ್ಟ್ರೇಟರ್ಸು, ಟ್ರಸ್ಟಿ ಮೆಂಬರ್ಸ್ ಎಲ್ಲ ಇವರು ಅಪೋಸ್ ಮಾಡ್ತಾರೆ. ನೀವು ಇದಕ್ಕೆಲ್ಲ ಇಷ್ಟು ಇನ್ವಾಲ್ವ್ ಆಗಂಗಿಲ್ಲ ಇಂಥ ವಿಷಯಕ್ಕೆಲ್ಲ ಅಂತ ಹೇಳಿದಾಗ ಹಿ ಗೆಟ್ಸ್ ರಿಜೆಕ್ಟೆಡ್. ಆ್ಯಂಡ್ ಇನ್ 1913 he resigns from the principal's post and he goes back to England. ಅವರ ತಾಯಿ ಜೊತೆಗೆ ಇಂಗ್ಲೆಂಡಿಗೆ ಒಂದು 2-3 ವರ್ಷ ಹೋಗ್ತಾರೆ. ಎಗೇನ್ ಆಫ್ಟರ್ 2-3 years ಫ್ರಾನ್ಸಿಸ್ಕೋ ಅವರ ಅಮ್ಮ ಚಿಕ್ಕಮ್ಮ ಬಂದು ಶಿ ಕಮ್ಸ್ ಬ್ಯಾಕ್ ಟು ಅಡೆಯಾರ್. ಒಂದು 2-3 ವರ್ಷ ನಂತರ ಫ್ರಮ್ ಇಂಗ್ಲೆಂಡ್ ಶಿ ಟೇಕ್ಸ್ ಅ ಬ್ರೇಕ್ and then comes to Adyar to settle in that sprawling campus. There even he comes with his mother, and 1917 once he gets into the Adyar campus and starts involving in the activities of the Theosophical Society, 1917 Annie Besant ಅವರ ಜೊತೆಗೆ he organizes the National University of India. ಅಲ್ಲೇ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಹತ್ರನೇ ಆ್ಯನಿ ಬೆಸೆಂಟ್ ಅವರು ವಾಂಟೆಡ್ ಟು ಸ್ಟಾರ್ಟ್ ದಿಸ್ ಯೂನಿವರ್ಸಿಟಿ ಇನ್ ಇಂಡಿಯಾ, ಯೂನಿವರ್ಸಿಟಿ ಆಫ್ ಇಂಡಿಯಾ. ಆ್ಯಂಡ್ ಅದಕ್ಕೆ ಫಸ್ಟ್ ಹೂ ಇಸ್ ದಟ್ ವೈಸ್ ಚಾನ್ಸಲರ್ ಅನ್ನೋರು ರವೀಂದ್ರನಾಥ್ ಟ್ಯಾಗೋರ್ ಆಗಿರ್ತಾರೆ. ವೆರಿ ನೈಸ್ ಟು ಹಿಯರ್ ಆಲ್ಸೋ. ಆ್ಯಂಡ್ ಅಕಾರ್ಡಿಂಗ್ ಟು ಅರುಂಡೇಲ್ ಆ್ಯಸ್ ಎ ಎಜುಕೇಷನಿಸ್ಟ್, ಅವರಿಗಾಗಲೇ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಜುಕೇಷನ್ ಫೀಲ್ಡಲ್ಲಿ. ಅಕಾರ್ಡಿಂಗ್ ಟು ದ ಅರುಂಡೇಲ್, ಎಜುಕೇಷನ್ ಮಸ್ಟ್ ಬಿ ಫಾರ್ ಲೈಫ್, ನಾಟ್ ಫಾರ್ ಲೈವ್ಲಿಹುಡ್. ಅಂದರೆ ಲೈವ್ಲಿಹುಡ್ ಅಂದರೆ ಬರೀ ಒಂದು ಎಜುಕೇಷನ್ ಅನ್ನೋದು ನಾಟ್ ಫಾರ್ ದುಡಿಮೆಗೆ ಅಂತಲೇ ಓದೋದಲ್ಲ, ಇಟ್ ಶುಡ್ ಬಿ ಆಲ್ಸೋ ಫಾರ್ ಮೇಕಿಂಗ್ ಒನ್ಸ್ ಲೈಫ್ ಹ್ಯಾಪಿ, ಕಂಟೆಂಟ್. ಹ್ಯಾಪಿ ಅಂದರೆ ಇಲ್ಲಿ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಪ್ಲೆಷರ್ ಆರ್ ಎಂಜಾಯ್ಮೆಂಟ್ ಆರ್ ಎಂಟರ್ಟೈನ್ಮೆಂಟು ಅಲ್ಲ, ತೀರಾ ಯು ಶುಡ್ ನೋ ಹೌ ಟು ಬ್ಯಾಲೆನ್ಸ್ ದ ಲೈಫ್ ಅನ್ನೋದು. ಒಂದು ಮನುಷ್ಯ ಹೇಗೆ ಎಜುಕೇಷನ್ ಅನ್ನೋದು ಮನುಷ್ಯನ ಸ್ಟ್ಯಾಂಡ್ ಮಾಡಬೇಕು ಅನ್ನೋದು ಹೇಳ್ಕೊಡ್ಬೇಕು ಅನ್ನೋದು. ನೈದರ್ ಫ್ರಸ್ಟ್ರೇಷನ್ ನಾರ್ ಆಂಬಿಷಿಯಸ್ ಆರ್ ರೆಸೆಂಟ್ಫುಲ್ ಅನ್ನೋದು ಹಿ ಬಿಲೀವ್ಸ್ ಇಟ್. ಸೊ ಹಿ ಬಿಲೀವ್ಸ್ ದಟ್ ಎಜುಕೇಷನ್ ಮಸ್ಟ್ ಬಿ ಫುಲ್ಲಿ ಫಾರ್ ದ ಬ್ಯಾಲೆನ್ಸ್ ಆಫ್ ಲೈಫ್. ದೆನ್ ಈ ಥರ ಅವರು ಇಲ್ಲೇ ಇಂಡಿಯಾದಲ್ಲೇ ಇರೋಕ್ಕೆ ಶುರು ಮಾಡಿಬಿಡ್ತಾರೆ. ದೆನ್ ಇನ್ ದಟ್ ಟೈಮ್ ಅವ್ರದ್ದು ಮದುವೆ. ಎರಡನೇದಾಗಿ ಹಿಸ್ ಮ್ಯಾರೇಜ್, ನಮಗೆಲ್ಲ ಗೊತ್ತಿರೋಂಗೆ ಹಿಸ್ ವೈಫ್ ಇಸ್ ರುಕ್ಮಿಣಿ ಅರುಂಡೇಲ್. ರುಕ್ಮಿಣಿ ಅನ್ನೋರು ಶಿ ಈಸ್ ಅ ಇಂಡಿಯನ್. ಫಾದರ್ ಈಸ್ ನೀಲ್ಕಂಠ ಶಾಸ್ತ್ರಿ. ಅವರು ಥಿಯೋಸಾಫಿಕಲ್ ಸೊಸೈಟಿ ಅಡೆಯಾರ್ನಲ್ಲೇ ಹಿ ವಿಲ್ ಬಿ ಆ್ಯಕ್ಟಿವ್ ಮೆಂಬರ್. ಇದು ಅಡೆಯಾರ್ಲಿ ಇದ್ದಾಗ ಹಿ ಗೆಟ್ಸ್ ಇನ್ಫ್ಲೂಯೆನ್ಸ್ಡ್ ಬೈ ಗೋಯಿಂಗ್ ಟು ಹಿಸ್ ಹೌಸ್ ಆ್ಯಂಡ್ ಆಲ್ ಆ್ಯಂಡ್ ಮೀಟ್ಸ್ ಹಿಸ್ ಡಾಟರ್ ರುಕ್ಮಿಣಿ. ಅವಾಗ ಇನ್ನೊಂದು ಚಿಕ್ಕ ಹುಡುಗಿಯಾಗಿರ್ತಾಳೆ. ಆ್ಯಂಡ್ ಶಿ ವಿಲ್ ಬಿ ಅ ಗ್ರೇಟ್ ಕ್ಲಾಸಿಕಲ್ ಡ್ಯಾನ್ಸರ್. ಸಣ್ಣ ಹುಡುಗಿಯಿಂದನೇ ಶಿ ವಿಲ್ ಬಿ ಶೋಯಿಂಗ್ ಲಾಟ್ ಆಫ್ ಇಂಟ್ರೆಸ್ಟ್. ಅದನ್ನು ಅವ್ರು ನೋಡಿ ಇಷ್ಟಪಟ್ಟು ದೆನ್ ಹಿ ಫಾಲ್ಸ್ ಇನ್ ಲವ್ ವಿತ್ ರುಕ್ಮಿಣಿ ಆಲ್ಸೋ ಆ್ಯಂಡ್ ಆಸ್ಕ್ ಫಾರ್ ಹರ್ ಹ್ಯಾಂಡ್. ದೆನ್ ಪ್ರಾಬ್ಲಮ್ ಏನು ಬರುತ್ತೆ ಇಲ್ಲಿ, ರುಕ್ಮಿಣಿ ಅವರ ರಿಲೇಷನ್ಸ್ ಕಡೆಯಿಂದ ಭಾಳನೇ ದೇರ್ ವಿಲ್ ಬಿ ಅ ಲಾಟ್ ಆಫ್ ಅಪ್ರೋರ್. ಇಷ್ಟಪಡಲ್ಲ ಯಾರು, ಯಾಕಂದರೆ ಬಿಕಾಸ್ ಆಫ್ ದ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಗಲಿ, ಇವರು ಕ್ರಿಶ್ಚಿಯನ್ ಅನ್ನೋದು ಒಂದು ಇದು ಆಗಲಿ, ಆರ್ ಈವನ್ ಆ್ಯಸ್ ಅ ಬ್ರಾಹ್ಮನ್ ರೇಸ್. ನೀಲ್ಕಂಠ ಶಾಸ್ತ್ರಿ ಅನ್ನೋರು
ಪಕ್ಕಾ ಬ್ರಾಹ್ಮಿನ್ಸು. ಅದೊಂದರಿಂದ ಅದಲ್ದಲೇ 26 years ಆಫ್ ಗ್ಯಾಪ್ ಬಿಟ್ವೀನ್ ಅರುಂಡೇಲ್ ಆ್ಯಂಡ್ ರುಕ್ಮಿಣಿ. ಸೊ ಇವೆಲ್ಲ ಕಾರಣಾಂತರದಿಂದ ಭಾಳ ಅವ್ರ ಫ್ಯಾಮಿಲಿಯಿಂದ ಭಾಳನೇ ಪ್ರೊಟೆಸ್ಟ್ ಆಗುತ್ತೆ. ಬಟ್ ಲೇಟ್ರ್ ಆನ್ ಆ್ಯಸ್ ಅ ಟ್ರೂ ಥಿಯೋಸಫಿಸ್ಟ್ ನೀಲ್ಕಂಠ ಶಾಸ್ತ್ರಿ ಅವರು ಇದಕ್ಕೆ ಒಪ್ಪಿ ಅವ್ರಿಗೆ ಮದುವೆ ಮಾಡಿ ಕೊಡ್ತಾರೆ, ಬಿಕಾಸ್ ಸೀಯಿಂಗ್ ಹಿಸ್ ಪರ್ಸ್ನಾಲಿಟಿ. ಆ್ಯಂಡ್ ಆಫ್ಟರ್ ದ ಮ್ಯಾರೇಜ್ ಹಿ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಶೇಪಿಂಗ್ ಹರ್ ಸ್ಕಿಲ್. ರುಕ್ಮಿಣಿ ಅವರ ಒಂದು ಡ್ಯಾನ್ಸ್ ಕಲೆನ ಒಂದು ರೂಪ ಕೊಡ್ತಾರೆ. ಹಿ ಸ್ಟ್ಯಾಂಡ್ಸ್ ಆ್ಯಸ್ ಅ ಬ್ಯಾಕ್ ಬೋನ್ ಫಾರ್ ಆಲ್ ಹರ್ ಸ್ಕಿಲ್ಸ್. ಆ್ಯಂಡ್ ಈ ಆರ್ಟ್ ಅನ್ನೋದು ನಾವೇನು ಈಗ ನೋಡ್ತಿದ್ದೀವಲ್ಲ, ಭರತನಾಟ್ಯಮ್ ಅನ್ನೋದು, ಅದು ಫುಲ್ ಸ್ಟಾರ್ಟಿಂಗ್ನಲ್ಲಿ ವಾಸ್ ನಾಟ್ ಲೈಕ್ ದಟ್. ಇಟ್ಸ್ ಕಾಲ್ಡ್ ಆ್ಯಸ್ ಸಾಧಿರ್ ಸ್ಟೈಲ್ ಅಂತ ಅಂತಾರೆ. ಅದಕ್ಕೆ ವೆರಿ ಮೆಂಟ್ ಫಾರ್ ಟೆಂಪಲ್ ಡ್ಯಾನ್ಸರ್ಸ್ ಆರ್ ದೇವದಾಸೀಸ್ ಅಂತ ಹೇಳ್ತಾರೆ ಅವರಿಗೆಲ್ಲ. ಬಟ್ ಅದನ್ನು ಪ್ರತಿಷ್ಠಿತವಾಗಿ ಅವ್ರಿಗೆ ಆ ನಾಟ್ಯನ ಮೇಲೆ ತಂದಿದ್ದು ಬಿಕಾಸ್ ಆಫ್ ದ ಸಪೋರ್ಟ್ ಆಫ್ ಅರುಂಡೇಲ್ ಅಂತ ಹೇಳ್ತಾರೆ. ಆ್ಯಂಡ್ ಶಿ ಆಲ್ಸೋ ಪ್ರೆಸೆಂಟೆಡ್ ಅ ಲಾಟ್ ಆಫ್ ಸ್ಟೇಜ್ what do you say, stage performance. She gives lot of performance which will be protested by many people. ಬಟ್ ಅದಕ್ಕೂ ಅರುಂಡೇಲ್ ಏನು ತಲೆ ಕೆಡ್ಸ್ಕೊಬೇಡ, ನಿನ್ನ ಪಾಡಿಗೆ ನೀನು ಇದನ್ನು ಮಾಡು. ಆ್ಯಂಡ್ ಶಿ ಚೇಂಜಸ್ ದ ಫಾರ್ಮ್ ಆಫ್ ದ ಡ್ಯಾನ್ಸ್ ಆಲ್ಸೋ, ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ನಾವು ಒಡವೆಯಿಂದ ಹಿಡಿದು, ಡ್ರೆಸ್ ಫಾರ್ಮಿಂದ ಹಿಡಿದು, ಡ್ಯಾನ್ಸಿಂದ ಒಂದು ರೂಪದಿಂದ ಹಿಡಿದು, ಎವ್ರಿಥಿಂಗ್ ಶಿ ಚೇಂಜಸ್. ನಾವು ವಾಟ್ ವಿ ಸಿ ಇನ್ ದ ಫೇಮಸ್ ಭರತನಾಟ್ಯಮ್ ಡ್ಯಾನ್ಸರ್ಸ್ ಎಲ್ಲ ಈಗ ವೈಜಯಂತಿಮಾಲಾ ಆಗಲಿ, ಪದ್ಮಿನಿ ಆಗಲಿ, ಹೇಮಾಮಾಲಿನಿ ಆಗಲಿ, ಆಲ್ ದೀಸ್ ಫಾರ್ಮ್ಸ್ ಆರ್ ಟೇಕನ್ ಬೈ ದಿಸ್ ರುಕ್ಮಿಣಿ ಅಂತಾರೆ. ವಾಟ್ ವಿ ಸಿ ದ ಲೇಟೆಸ್ಟ್ ಆರ್ಟ್ ಫಾರ್ಮ್. So to all this credit goes to Arundel ಅವ್ರಿಗೆ and her husband, who stood by her side and even founded Kalakshetra. In the ಅಡಿಯಾರ್ ಕ್ಯಾಂಪಸ್ನಲ್ಲೇ ಅವ್ರು ಕಲಾಕ್ಷೇತ್ರ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿಬಿಟ್ಟು ಈ ಯಂಗ್ ಆರ್ಟಿಸ್ಟ್ನವ್ರಿಗೆಲ್ಲ ಹೇಗೆ ಅದನ್ನು ಮುಂದೆ ತರೋದು, ಅವ್ರಿಗೆಲ್ಲ ಹೇಳ್ಕೊಡೋದು ಮಾಡೋದೆಲ್ಲ ಹಿ ಮೇಕ್ಸ್ ಇಟ್ ಅ ಪಾಯಿಂಟ್ ಟು ಸಿ ದಟ್ ಹೌ ರುಕ್ಮಿಣಿ ವಿಲ್ ಕಮ್ ಅಪ್ ಆಲ್ಸೋ, ಬ್ರಿಂಗಿಂಗ್ ಅಪ್ ದ ಯಂಗ್ ಆರ್ಟಿಸ್ಟ್ ಆಲ್ಸೋ. ದೆನ್ ಕಮ್ಸ್ ಹಿಸ್ ಕೃತಿಗಳು, ವರ್ಕ್ಸ್. 1920ನಲ್ಲೇನೋ ಮದುವೆ ಆಗುತ್ತೆ ಅವರಿಗೆ. ಬಟ್ ಹೀ ಫೀಲ್ಸ್ ದ್ಯಾಟ್ ಒಂದು ಸ್ವಲ್ಪ ದಿವಸನಾದರೂ ಅಡಿಯಾರಲ್ಲಿ ಇರೋದು ಬೇಡ, ಒಂದು ಸ್ವಲ್ಪ ದಿವಸ ದೂರ ಎಲ್ಲಾದರೂ ಹೋಗೋಣ ಅಂತ. ಅದೇ ಟೈಮ್ಗೆ ಲಕ್ಕಿಲಿ ಹಿ ಗೆಟ್ಸ್ ಅ ಆಫರ್ ಫ್ರಮ್ ಮಹಾರಾಜ ಆಫ್ ಇಂದೋರ್ ಟು ಸರ್ವ್ ಆ್ಯಸ್ ಕಮಿಷನರ್ ಆಫ್ ಎಜುಕೇಷನ್. 1920 to 24, 4 ವರ್ಷ ಅಲ್ಲಿ ಇರ್ತಾರೆ ಅವರು ಆ್ಯಸ್ ಅ ಕಮಿಷನರ್ ಆಫ್ ಎಜುಕೇಷನ್ ಆಫ್ ಮಧ್ಯಪ್ರದೇಶ್. ಇಂದೋರ್ ಈಸ್ ಅ ಮಧ್ಯಪ್ರದೇಶ್. ಸೊ ಅಲ್ಲಿಗೆ ಅವ್ರ ಹೆಂಡತಿ ಜೊತೆಗೆ ಅಲ್ಲಿಗೆ ಶಿಫ್ಟ್ ಆಗಿಬಿಡ್ತಾರೆ. ಸೊ ಆ್ಯಸ್ ಅ ಕಮಿಷನರ್ ಆಫ್ ಎಜುಕೇಷನ್ he takes a very good name, but he initiates a museum known as ನವರತ್ನ ಮಂದಿರ್ ಅಂತ ಒಂದು ಮ್ಯೂಸಿಯಮು ಅಲ್ಲಿ ಶುರು ಮಾಡಿರ್ತಾರೆ. ಅದು ಇದರಿಂದನೇ ಇನಿಷಿಯೇಟಿವಿಂದ, ವಿಚ್ ಕಂಟೈನ್ಡ್, ಅದೇನದು ಅಂದರೆ ಮ್ಯೂಸಿಯಮು, ಇಟ್ ಕಂಟೈನ್ಸ್ ದ ಬಯೋಗ್ರಫೀಸ್ ಆ್ಯಂಡ್ ಮೆಮೊರೇಬಲ್ ಆಫ್ ಗ್ರೇಟ್ ಪೀಪಲ್ ಅರೌಂಡ್ ದ ವರ್ಲ್ಡ್, ಒನ್ಲಿ ಟು ಸಿ ದಟ್ ಇನ್ಸ್ಪೈರ್ಸ್ ದ ಯಂಗ್ ಸ್ಟೂಡೆಂಟ್ಸ್. ಸೊ ಈಗಲೂ ಇಂದೋರಿಗೆ ಹೋದರೆ ಆ ಮ್ಯೂಸಿಯಮ್ ಇದೆ, ವಿಚ್ ವಾಸ್ ಸ್ಟಾರ್ಟೆಡ್ ಬೈ ಜಾರ್ಜ್ ಅರುಂಡೇಲ್. ಆಫ್ಟರ್ 1924ನಲ್ಲಿ ಹಿ ಗೆಟ್ಸ್ ದ ನ್ಯೂಸ್ ಆಫ್ ಅವರ ಚಿಕ್ಕಮ್ಮ ತೀರ್ಕೊಂಡು ಹೋಗೋ ಸುದ್ದಿ ಬರುತ್ತೆ ಫ್ರಮ್ ಅಡಿಯಾರಿಂದ. ಸೊ ಹಿ ಲೀವ್ಸ್ ದಟ್ ಜಾಬ್ ಆ್ಯಂಡ್ ಕಮ್ಸ್ ಬ್ಯಾಕ್ ಟು ಅಡಿಯಾರ್. ಆ್ಯಂಡ್ ತೀರ್ಕೊಂಡು ಹೋದ ತಕ್ಷಣ ಪಿತ್ತಾರ್ಜಿತ ಆಸ್ತಿ ಎಲ್ಲ ಇವ್ರ ಹೆಸರಿಗೆ ಬರುತ್ತೆ. ಆ್ಯಂಡ್ ಇದರೊಳಗೆ ಹಿ ಬಿಕಮ್ಸ್ ಬಿಷಪ್ ಆಫ್ ಲಿಬರಲ್ ಕ್ಯಾಥೋಲಿಕ್ church anta. He becomes a bishop for that, which is completely no connection with the Roman Catholic Church. ಅದಕ್ಕೂ ಇದಕ್ಕೆ ಯಾವ ಸಂಬಂಧ ಇಲ್ಲದೆ ಇದು ಥಿಯೋಸಫಿಕಲ್ ಬಾಡಿನೇ ಇದು. ವಾಟ್ ಹಿ ಹ್ಯಾಸ್ ಡನ್ ಆಸ್ ಅ ಬಿಷಪ್, ಬಿಕಮ್ ಬಿಷಪ್ ಆಸ್ ಅ ಲಿಬರಲ್ ಕ್ಯಾಥೋಲಿಕ್ ಚರ್ಚ್. ಆ್ಯಂಡ್ ಇನ್ ದ ಸೇಮ್ ಇಯರ್ 1926ನಲ್ಲಿ, ಅದೇ 26 ಏನು ಲಿಬರಲ್ ಕ್ಯಾಥೋಲಿಕ್ ಚರ್ಚ್ ಅಂತ ಮಾಡಿದ್ರಲ್ಲ, ಅದೇ ವರ್ಷದಲ್ಲೇ ಹಿ ಗೆಟ್ಸ್ ಅ ಆಫರ್ ಫ್ರಮ್ Australia to become the General Secretary of the Theosophical Society in Australia. ಸೊ ಇದೇ ಒಂದು ಕಾರಣಾಂತರದಿಂದ ಅವರು ಆಸ್ಟ್ರೇಲಿಯಾಕ್ಕೆ ರುಕ್ಮಿಣಿಯವ್ರ ಜೊತೆಗೆ ಶಿಫ್ಟ್ ಆಗ್ತಾರೆ. ಆ್ಯಂಡ್ ಆಫ್ಟರ್ ಸಮ್ 4-5 years, 6-7 years, 6-7 ವರ್ಷ ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ ಆಸ್ ಅ ಸೆಕ್ರೆಟ್ರಿ. ಬಟ್ ಲೇಟರ್ ಆನ್ ಹಿ ಗೆಟ್ಸ್ ದ ನ್ಯೂಸ್ ಅಬೌಟ್ ಆ್ಯನಿ ಬೆಸೆನ್ಸ್ ನಿಧನ. 1933ನಲ್ಲಿ
ಆ್ಯನಿ ಬೆಸೆಂಟ್ ಅವರು ತೀರ್ಕೊಂಡು ಹೋಗೋ ಸುದ್ದಿ ಅವ್ರು ಯಾವಾಗ ಬರುತ್ತಲ್ಲ, ಹಿ ಕಮ್ಸ್ ಬ್ಯಾಕ್ ಟು ಇಂಡಿಯಾ, ಅಡೆಯಾರ್, ಆ್ಯಂಡ್ ಹಿ ವಿಲ್ ಬಿ ಮೇಡ್ ಆ್ಯಸ್ ಅ ಪ್ರೆಸಿಡೆಂಟ್ ಆಫ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಥಿಯೋಸಾಫಿಕಲ್ ಸೊಸೈಟಿ. ಸೊ 1934 ಅವರು ಪ್ರೆಸಿಡೆಂಟ್ ಆಗಿರ್ತಾರೆ. ಆ್ಯಂಡ್ ಆ್ಯಸ್ ಅ ಪ್ರೆಸಿಡೆಂಟ್ ಅವ್ರು ಏನೇನೆಲ್ಲ ಏನು ಮಾಡಿದ್ರು ಅಂದರೆ, ಹಿ ಆನ್ ದ ಮೆಮೊರಿ ಆಫ್ ಆ್ಯನಿ ಬೆಸೆಂಟ್ ಹಿ ಫೌಂಡೆಡ್ ಅ ಸ್ಕೂಲ್, ಬೆಸೆಂಟ್ ಮೆಮೋರಿಯಲ್ ಸ್ಕೂಲ್ ಅಂತ ಅಡಿಯಾರ್ ಕ್ಯಾಂಪಸ್ನಲ್ಲಿ ಈಗಲೂ ನೋಡ್ಬೋದು. ಅಲ್ಲಿ ಅವರು ಅದನ್ನು ಸ್ಥಾಪಿಸ್ತಾರೆ. ಆ್ಯಂಡ್ 1939 ಆ್ಯಸ್ ಹಿ ಬಿಲೀವ್ಡ್ ಎಜುಕೇಷನ್ ಮಸ್ಟ್ ಬಿ ಫಾರ್ ಲೈಫ್ ಅನ್ನೋದು, ಈ ಸಣ್ಣ ಹುಡುಗರಿಂದನೇ ಆ ಫೌಂಡೇಶನ್ ಹಾಕಬೇಕು ಅನ್ನೋ ಇದರಲ್ಲಿ ಮಾರಿಯಾ ಮಾಂಟಿಸರಿ ಅಂತ ಒಬ್ಬ ಲೇಡಿ ಫ್ರಮ್ ಇಟಾಲಿ ಅವ್ರನ್ನ ಕರೆಸ್ತಾರೆ ಅರುಂಡೇಲ್ ಅವರು ಆ್ಯಸ್ ಅ ಪ್ರೆಸಿಡೆಂಟ್. ಆ್ಯಂಡ್ ಶೀ ಸ್ಟೇಸ್ ಫಾರ್ 3 years and sees that how best foundation can be given for the young school children. ಸೊ ಅಲ್ಲಿ ಅವರಿಗೆ ಮಾಂಟೆಸರಿ ಸಿಸ್ಟಮ್ ಅನ್ನೋದು ನಾವೇನು ಈಗಲೂ ನೋಡ್ತೀವಲ್ಲ, ಇಟ್ ಈಸ್ ಸ್ಟಾರ್ಟೆಡ್ ಬೈ ಮಾರಿಯಾ ಮಾಂಟೆಸರಿ, ವಿಚ್ ಈಸ್ ದ ಕ್ರೆಡಿಟ್ ಗೋಸ್ ಟು ಅರುಂಡೇಲ್ ಫಾರ್ ಬ್ರಿಂಗಿಂಗ್ ಹರ್ ಟು ದಿಸ್ ಇಂಡಿಯಾ. ಆ್ಯಂಡ್ 1936 ಅರುಂಡೇಲ್ ಫೌಂಡೆಡ್ ಕಲಾಕ್ಷೇತ್ರ, ಇನ್ಸ್ಟಿಟ್ಯೂಷನ್ ಡಿವೋಟೆಡ್ ಟು ರಿಸರ್ಚಿಂಗ್ ಆ್ಯಂಡ್ ಟೀಚಿಂಗ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್. And slowly Arundel becomes a free Mason as a brotherhood, Naitika and brotherhood Sanghavanna ಸ್ಥಾಪಿಸಿ. He worked for the World Federation of Young Theosophists and he wrote several books. ಕೊನೆ ಒಂದು 10 ವರ್ಷ ಕಾಲದಲ್ಲಿ ಅವ್ರದ್ದು he wrote several books in the last decade of his life and monographies regarding theosophy. And he died peacefully in 1945 at his residence in ಅಡಿಯಾರ್. ಅಡಿಯಾರ್ನಲ್ಲೇ ತೀರ್ಕೊಂಡು ಹೋಗ್ತಾರೆ ಮನೇಲಿ. ಆ್ಯಂಡ್ ಕಂಪ್ಲೀಟಿಂಗ್ ಅಷ್ಟೊತ್ತಿಗೆ ಅವರಿಗೆ ವಯಸ್ಸಾಗಲೇ 67 ವರ್ಷ ಇರುತ್ತೆ, 67 years ಆಫ್ ಹಿಸ್ ಏಜ್. ಹಿಸ್ ಬುಕ್ಸ್ ಅವ್ರು ಯಾವ ಪುಸ್ತಕಗಳು ಬರೆದ್ರು, ಕೃತಿಗಳು ಅಂದರೆ ಸೋ ಮೆನಿ ಬುಕ್ಸ್ ಹಿ ಹ್ಯಾಸ್ ರಿಟನ್, ಬಟ್ ವೆರಿ ಫ್ಯೂ ಐ ವುಡ್ ಲೈಕ್ ಟು ಸೇ. ಫ್ರೀಡಮ್ ಆ್ಯಂಡ್ ಫ್ರೆಂಡ್ಶಿಪ್ 1935 ಬರೆದಿದ್ದು. ನಿರ್ವಾಣ 1926 ಒಂದು ಪುಸ್ತಕ ಬರೆದಿದ್ದು. ಮೌಂಟ್ ಎವರೆಸ್ಟ್ 1933, ಕುಂಡಲಿನಿ 1938 ಆ್ಯಂಡ್ ದ ಲೋಟಸ್ ಫೈರ್ 1939 ಆ್ಯಂಡ್ ಥಾಟ್ಸ್ ಆನ್ ಅಟ್ ದ ಫೀಟ್ ಆಫ್ ದ ಮಾಸ್ಟರ್ 1919. ಸೊ one year before his marriage when he was a tutor for J.K. Krishnamurti. ಆ್ಯಂಡ್ ಕೊನೆಯದಾಗಿ which I have studied one book is You, ನೀನು ಅನ್ನೋ ಒಂದು ಪುಸ್ತಕ ಇದೆ, ವಿಚ್ ಹಿ ರೋಟ್ ಇನ್ ದ 1935. ಇದು ಒಂದೇ ಪುಸ್ತಕನ ಅವ್ರ ವಿಚಾರ, ಅವ್ರದ್ದು ಏನೈತಲ್ಲ ಚಿಂತನೆ, ಅದನ್ನು ನಾನು ಐ ವುಡ್ ಲೈಕ್ ಟು ಟಾಕ್ ಒನ್ ಆಫ್ ದ ಟಾಪಿಕ್ ಅದರಲ್ಲಿ. ಆ್ಯಂಡ್ ಆ ಪುಸ್ತಕ ಹ್ಯಾಸ್ ಗಾಟ್ 13 ಚಾಪ್ಟರ್ಸ್, 13 ಚಾಪ್ಟರ್ಸ್ ಇದ್ದಾವೆ. ಅದರಲ್ಲಿ ಮೊದಲನೇ ಚಾಪ್ಟರ್ ಹೆಸರೇ ದ ಇಂಡಿವಿಜುವಲ್ ಯು. ಯು ಅಂದರೆ ನೀನು ಅಂದ ತಕ್ಷಣ ವಾಟ್ ಐ ಸಿ ಯು ಆಲ್, ಒನ್ ಫೇಸ್, ಒನ್ ಬಾಡಿ, ಒನ್ ಕಲರ್, ಒನ್ ಹೈಟ್, ವಾಟ್ ಎವರ್, ಹೊರಗಿಂದೆಲ್ಲ ಔಟರ್ ಶೆಲ್ ಆಫ್ ದ ಬಾಡಿ ನಮಗೆ ಹೇಳ್ತೀವಿ. ಬಟ್ ಇಂಡಿವಿಜುವಲ್ ಯು ಅಂದರೆ ವೈಯಕ್ತಿಕ ನೀನು. ವೈಯಕ್ತಿಕ ನೀನು ಅಂದ ತಕ್ಷಣ ಲೈಕ್ ವಾಟ್ ಯು ಸಿ ಈಸ್ ದ ಟ್ರೂ ಯು. ವೈಯಕ್ತಿಕ ನೀನು ಅಂದರೆ ಅದು ಅಂತರಾಳದಿಂದ ನಾವು ಹೇಳೋದು ನೀನು ಅಂತ. ಈಗ ಫಾರ್ ಎಕ್ಸಾಂಪಲ್ ಸಂಬಡಿ ಮೇ ಬಿ ನಮ್ಮ ಫ್ಯಾಮಿಲಿಯಲ್ಲೇ ಒಬ್ರು ಯಾರಾದರೂ ತೀರ್ಕೊಂಡು ಹೋಗ್ತಾರೆ, ಇಲ್ಲ ಸಮ್ ಪಬ್ಲಿಕ್ ಫಿಗರ್ ಯಾರಾದರೂ ಒಬ್ರು ತೀರ್ಕೊಂಡು ಹೋಗ್ತಾರೆ, ಅವ್ರನ್ನ ಸ್ಮರಿಸೋದು ಏನನ್ನ ಸ್ಮರಿಸ್ತೀವಿ? ವಿ ಡೋಂಟ್ ಸಿ ಹಿಸ್ ಕ್ಲಾತ್ ಆರ್ ಕಲರ್ ಆರ್ ನೇಮ್, ಹೆಸರು ಸತನ ತಗೊಳ್ಳೋ ಆ ವ್ಯಕ್ತಿನ ಅಂತೀವಿ ನಾವು. ಆ ವ್ಯಕ್ತಿ ತೀರ್ಕೊಂಡು ಹೋಗಿದ್ದ ಅಂತೀವಿ. ಅಂದರೆ ಅವರ ವ್ಯಕ್ತಿತ್ವ ಬಗ್ಗೆ ಅವ್ರು ಮಾತಾಡ್ತೀವಿ. ಹೌ ಹಿ ವಾಸ್ ಸಿಂಪಲ್, ಹೌ ಹಿ ವಾಸ್ ದೋ ರಿಚ್, ಹೌ ಹಿ ವಾಸ್ ಸೋ ಫ್ರೆಂಡ್ಲಿ, ಹೌ ರಿಚ್. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಈಗ ಎಲ್ಲರಿಗೂ ಗೊತ್ತಿರೋಂಗೆ ಹೇಳೋದಂದರೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂದರೆ, ಇಸಂಟ್ ಇಟ್? ಸೊ ಈಗಲೂ ನಾವು ಯಾಕೆ ಅವ್ರನ್ನ ನೆನೆಸ್ಕೊತೀವಿ? ಓನ್ಲಿ ಬಿಕಾಸ್ ಹಿ ವಾಸ್ ಸೋ ವೆರಿ ಸಿಂಪಲ್, ಫ್ರೆಂಡ್ಲಿ, ಆ್ಯಂಡ್ ಹೌ ಹಿ ವಾಸ್ ಹೆಲ್ಪಿಂಗ್ ನೇಚರ್. ಕೊನೆಯದಾಗಿ ಅವ್ರನ್ನ ನೆನೆಸ್ಕೊಳೋದು ಅವ್ರು ಯಾವ ಥರ ಎಲ್ಲರಿಗೂ ಸಹಾಯ ಮಾಡಿದರು. ಒಂದು ನಾವು ಆಫ್ಟರ್ ಇಸ್ ಡೆತ್ ನಮಗಿನ್ನೂ ಭಾಳ ಅವ್ರ ಬಗ್ಗೆ ಗೊತ್ತಾಗ್ತಾ ಇದೆ ಏನೇನೆಲ್ಲ ಮಾಡಿದರು ಅಂತ. ಸೊ ಆಲ್ ದಟ್ ಕೈಂಡ್ನೆಸ್, ಅವ್ರ ದಯೆ ಅನ್ನೋ ಭಾವನೆ ಎಲ್ಲನೂ ಅದನ್ನು ನೆನೆಸ್ಕೊತೀವಿ. ದಟ್ ಈಸ್ ಕಾಲ್ಡ್ ಆ್ಯಸ್ ಇಂಡಿವಿಜುವಲ್ ಯು. ಅರುಂಡೇಲ್ ಪ್ರಕಾರ ಅದರೊಳಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಅವ್ರ ಆಂತರಿಕ ನೀನು ಅನ್ನೋದು ಏನು ಹೇಳ್ತಾರೆ ಅಂದರೆ,
ಈ ವ್ಯಕ್ತಿತ್ವ ಗುಣಗಳು ಏನು ಇರುತ್ತಲ್ಲ ಎಲ್ಲರದ್ರಲ್ಲೂ, ಇಟ್ ಈಸ್ ಲೈಕ್ ಅ ಸ್ಮಾಲ್ ಚೈಲ್ಡ್ ಇದ್ದಂಗೆ ಅದು ಬೆಳ್ಕಂತ ಹೋಗುತ್ತಂತೆ. ಇಟ್ ಈಸ್ ಲೈಕ್ ಇನ್ ಅ ಪಿಲ್ಗ್ರಿಮ್, ಒಂದು ಯಾತ್ರಿಕ ಇದ್ದಂಗೆ ಅದು. ಸೊ ವಿಚ್ ವಿ ಹ್ಯಾವ್ ಟು ಗೋ ಆನ್ ಡಿಸ್ಕವರಿಂಗ್ ಸೆಲ್ಫ್. ಡಿಸ್ಕವರ್ ಅಂದರೆ ಇಲ್ಲಿ ಅನ್ವೇಷಣೆ ಮಾಡ್ಕೊತ, ಎಲ್ಲಿ ತನಕ ಅನ್ವೇಷಣೆ ಮಾಡ್ಕೊತ ಹೋಗುತ್ತೆ ಅಂದರೆ ಅಂಟಿಲ್ ವಿ ಡಿಸ್ಕವರ್ ದಟ್ ಯು ಆರ್ ದ ಕಿಂಗ್ ಆಫ್ ಲೈಫ್. ಇಟ್ ಸೇಸ್ ದಟ್ ಯು ಆರ್ ದ ಕಿಂಗ್ ಆಫ್ ಲೈಫ್. ಕಿಂಗ್ ಆಫ್ ಲೈಫ್ ಅಂದ ತಕ್ಷಣ ಜೀವನದ ರಾಜನಂತೆ ನೀವು ಇರಬೇಕು ಅಂತ. ವ್ಯಕ್ತಿತ್ವ ವಿಕಾಸದ ಪಥದಲ್ಲಿ ರಾಜನಂತೆ ಇರೋದು ಅಂದರೆ ವ್ಯಕ್ತಿತ್ವ ಹೌ ನಾವೇನು ಪರ್ಸ್ನಾಲಿಟಿ ಅಂತದಲ್ಲ, ಅದರಲ್ಲಿ ನಾವು ವಿ ಹ್ಯಾವ್ ಟು ಗ್ರೋ ಆ್ಯಂಡ್ ಮೇಕ್ ಅವರ್ ಸೆಲ್ಸ್ ಆಸ್ ಅ ಕಿಂಗ್. ಈಗ ವ್ಯಕ್ತಿತ್ವ ವಿಕಾಸಕ್ಕೆ ಪ್ರೂಫ್ ಏನಿದೆ? ನಾನೀಗ ಬೆಳೀತಾ ಇದ್ದೀನಿ ಅನ್ನೋದು ಪ್ರೂಫ್, ಸಾಕ್ಷಿ ಏನಿದೆ ಅಂದರೆ ನಮಗೆ ಆಟೋಮೆಟಿಕ್ಲಿ ಆ ಥಾಟ್ ಬರುತ್ತಂತೆ ದಟ್ ನಾನು ಅವರಂಗೆ ಇರಬೇಕು, ನಾನು ಆ ಥರ ಇರಬೇಕು ಇಲ್ಲ ನಾನು ಅವ್ರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು, ಒಂದು ದಾನ ಮಾಡಬೇಕು ಅನ್ನೋದು ಅದು ಆಟೋಮ್ಯಾಟಿಕ್ಲಿ ವಿ ಸ್ಟಾರ್ಟ್ ಗೆಟಿಂಗ್ ದಟ್ ಥಾಟ್. ಆ್ಯಂಡ್ ಆ ಥಾಟ್ ಬರ್ತಿದ್ದಂಗೆ ಹೌ ಐ ವಿಶ್ ಐ ವುಡ್ ಬಿ ಲೈಕ್ ದ್ಯಾಟ್, ಪುನೀತ್ ರಾಜ್ಕುಮಾರ್ ನನಗೆ ನಾನು ಇರಬೇಕು ಅನ್ನೋ ಆ ಥಾಟ್ ಬರ್ತಿದ್ದಂಗೆ ಯು ಆರ್ ಆಲ್ರೆಡಿ ಇನ್ ದಟ್ ಲೆವೆಲ್. ಅರುಣ್ ಹೇಳೋ ಪ್ರಕಾರ ಯು ಆರ್ ಆಲ್ರೆಡಿ ಇನ್ ದಟ್ ಲೆವೆಲ್. ಏನೊಂದು ಸ್ವಲ್ಪ ಸಮಯ ತೊಗೊಬೋದು, ಬಿಕಾಸ್ ಗ್ರೋತ್ ಟೇಕ್ಸ್ ಸಮ್ ಟೈಮ್. ನೀವಾಗಲೇ ಆಲ್ಮೋಸ್ಟ್ ನಿಯರಿಂಗ್ ಟು ದ್ಯಾಟ್. ಏನು ಯು ಹ್ಯಾವ್ ಟು ಡಿಟರ್ಮೈನ್ ಯುವರ್ ಸೆಲ್ಫ್ ಟು ವರ್ಕ್ ಆನ್ ಇಟ್ ಅಷ್ಟೇ. ನೀವಿಗಿನ್ನೂ ಬೇಗ ಅದನ್ನು ಸಿಗಬೇಕು, ಆ ವ್ಯಕ್ತಿತ್ವ ವಿಕಾಸ ಬೇಗ ಆಗಬೇಕು ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಡಿಟರ್ಮಿನೇಷನ್, ನಿರ್ಧಾರ. ಸುಮ್ಮನೆ ಅಂದ್ಕೊಂಡು ಮತ್ತು ಮರೆತರೆ ಅಲ್ಲಿಗೆ ಹೋಯಿತು. ಬಟ್ ಯು ಹ್ಯಾವ್ ಟು ಡಿಟರ್ಮೈನ್ ಯುವರ್ ಸೆಲ್ಫ್ ಇಮಿಡಿಯೇಟ್ಲಿ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್ ಥಾಟ್. ಸೊ ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಗ್ರೋತ್, ಬಿಕಾಸ್ ಇಟ್ ಟೇಕ್ಸ್ ಟೈಮ್, ಯು ಹ್ಯಾವ್ ಆಲ್ರೆಡಿ ರೀಚ್ ದಟ್ ಲೆವೆಲ್. ಸೊ ದಟ್ ಈಸ್ ಅ ಪ್ರೂಫ್ ದಟ್ ನಿಮ್ಮದು ಒಂದು ವಿಕಾಸ, ವ್ಯಕ್ತಿತ್ವ ವಿಕಾಸ ಆಗ್ತಾಯಿದೆ ಅನ್ನೋದು. ಆ್ಯಂಡ್ ಇಫ್ ಬೈ ಚಾನ್ಸ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ದಿಸ್ ಬರ್ತ್, ಡೆಫಿನೆಟ್ಲಿ ಬೈ ನೆಕ್ಸ್ಟ್ ಬರ್ತ್, ಮುಂದಿನ ಜೀವನಕ್ಕಾದರೂ ಅದು ಹಾಗೇ ಆಗುತ್ತೆ ಅಂತ ಅರುಣ್ ಡೇಲ್ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಹಿ ಸೇಸ್ ದಟ್ ಎವ್ರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ವಿಕಾಸ ಆಗಲೇಬೇಕದು. ಸೊ ಬಿಕಾಸ್ ಎವ್ರಿ ಸೋಲ್ ಈಸ್ ಅ ಡಿವೈನ್, ದಟ್ ದ ಗೋಲ್ ಆಫ್ ದ ಸೋಲ್ ಇಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ. ಪ್ರತಿಯೊಬ್ಬರು ಆತ್ಮ ದೈವಿಕ ಗುಣಗಳಿಂದ ಇದ್ದೇ ಇರುತ್ತದೆ. ಈ ದೈವತ್ವವನ್ನು ನಾವು ಪ್ರಕಟಿಸಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಂದೇನೆಂದರೆ, ಇಫ್ ಬೈ ಚಾನ್ಸ್ ಯು ಆರ್ ಆಲ್ರೆಡಿ ಇನ್ ದಟ್ ವಿಕಾಸದಲ್ಲಿ ಇದ್ದೀನಿ ಅಂತ ನಾನು ಹೀಗಿದ್ದೀನಿ ಅಂತ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಟ್ರೆ, ಯು ಆರ್ ಕಂಟೆಂಟ್, ತೃಪ್ತಿಕರಾಗಿ ನಾನು ಚೆನ್ನಾಗಿ ಜೀವನದಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತ ನೀವು ಅಂದ್ಕೊಂಡು ಹೆಮ್ಮೆ ಪಡ್ಕೊಂಡ್ರೆ ನಿಮ್ಮದೇ ನೀವಾಗಿ, ನಾನು ಇಷ್ಟೆಲ್ಲ ಮಾಡಿದೆ, ಇಷ್ಟೆಲ್ಲ ನಾನು ತೊಗೊಂಡೆ, ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ಗ್ರೇಟ್ಫುಲ್ ಟು ಗಾಡ್ ಅಂತ ಹೇಳಿಕೊಂಡು ನೀವಾಗಿ ಅದನ್ನು ನೀವು ಆ ಥಾಟ್ ಬಂದರೆ, ಅರುಣ್ ಡೇಲ್ ಅಂತಾರೆ ಯು ಆರ್ ಜಸ್ಟ್ ಹಾಫ್ ಅಲೈವ್. ವೈ? ಬಿಕಾಸ್ ದೇರ್ ಇಸ್ ನೋ ಚಾನ್ಸ್ ಫಾರ್ ದ ಫರ್ದರ್ ಡೆವಲಪ್ಮೆಂಟ್. ಈ ವರ್ತಮಾನ ಕಾಲದಲ್ಲೇ ನೀನು ಈಗ ಅದನ್ನೇ ಯೋಚಿಸ್ಕೊಂಡು ಹಾಗೆ ಸತ್ತೋದ್ರೆ, ಯು ವೋಂಟ್ ಗೆಟ್ ಅ ಚಾನ್ಸ್ ಟು ಫೇಸ್ ದ ಫರ್ದರ್ ಡೆವಲಪ್ಮೆಂಟ್ ಆಫ್ ಯುವರ್ ಪರ್ಸ್ನಾಲಿಟಿ. ಅದನ್ನು ಅವರು ಹೇಳ್ತಾ ಇದ್ದಾರೆ. ಸೊ ಬಿ ಡೈನಾಮಿಕ್ ಫಾರ್ ದ ಫ್ಯೂಚರ್ ದಟ್ ಅವೈಟ್ಸ್ ಯು. ನೀವಾಗಿ ನೀವು ತಡೆ ಕಟ್ಕೊಂಬೇಡ್ರಿ, ನಾನಿಷ್ಟು ಮಾಡಿದೆ ಅಂದ್ಕೊಂಡು ನೀವು ಯು ಆರ್ ಬ್ಲಾಕಿಂಗ್ ಯುವರ್ ಸೆಲ್ಫ್, ಯುವರ್ ಪ್ರೋಗ್ರೆಸ್. ಸೊ ಹಿ ಸೇಸ್ ದಟ್ ಎನಿ ಇಂಡಿವಿಜುವಲ್ ಹೂ ಇಸ್ ಕಂಟೆಂಟ್ ಈಸ್ ಹಾಫ್ ಅಲೈವ್. ನಾವೊಂದು ಬಾವಿಯಲ್ಲಿ ಕಪ್ಪೆ ಇದ್ದಂಗೆ ಆಗ್ಬಿಡ್ತೀವಿ, ರೈಟ್? ಆ್ಯಂಡ್ ವ್ಯಕ್ತಿತ್ವ ವಿಕಾಸ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಬೆಳೆಸುವ ಹಾಗೆ ಇರಬೇಕು. ದಟ್ ಈಸ್ ವಾಟ್ ಆರ್ ದಟ್ ಏನೇನೆಲ್ಲ ಬೆಳೆಸಬೇಕು ಅಂದರೆ, ದೆರ್ ಆರ್ ಸಮ್ ಗುಣಗಳು ಅಂತೀವಲ್ಲ, ವಿಕಾಸದ ಗುಣಗಳು ಲೈಕ್ ಇನ್ ರಿಫೈನ್ಮೆಂಟ್, ಶುದ್ಧೀಕರಣ ಮಾಡ್ಕೊತ ಹೋಗ್ಬೇಕು ನಾವು. ಇನ್ ನೊಬೆಲಿಟಿ, ಉದಾರತ್ವ. ಇನ್ ಡಿಗ್ನಿಟಿ, ಘನತೆ. ಇನ್ ಜನರಾಸಿಟಿ, ಧಾರಾಳ ಮನಸ್ಸು. ಇನ್ ಕೈಂಡ್ಲಿನೆಸ್, ದಯೆ. ಇನ್ ವಿಸ್ಡಮ್, ಬುದ್ಧಿವಂತಿಕೆಯಲ್ಲಿ. ಇನ್ ಪವರ್, ಅಧಿಕಾರದಲ್ಲಿ. ಇನ್ ದ ಸೆನ್ಸ್ ಆಫ್ ಬ್ರದರ್ಹುಡ್ ಆಫ್ ಲೈಫ್, ಅಂದರೆ ಸಹೋದರತ್ವ ಭಾವದಲ್ಲಿ. ಎಲ್ಲದರಲ್ಲೂ ಟುವರ್ಡ್ಸ್ ಹ್ಯೂಮನ್ ಪರ್ಫೆಕ್ಷನ್. ಇವೇ ಗುಣಗಳು ಅಂದರೆ ಅಟ್ರಿಬ್ಯೂಟ್ಸ್ ಆಫ್ ದ ದಿಸ್ ಥಿಂಗ್. ಮಾನವನ ಪರಿಪೂರ್ಣತೆ ಕಡೆಗೆ ಅದು ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಆಲ್ ವಿಚ್ ಗ್ರೋಸ್ ಥ್ರೂ ಸ್ಟೇಜಸ್ ಆಫ್ ಎವಲ್ಯೂಷನ್. ವಿಕಾಸದ ಒಂದು ಆಲ್ ದಟ್ ಹೇಗೆ ಒಂದೇ ಜನ್ಮದಲ್ಲೂ ಮಾಡ್ಬೋದು, ಇಲ್ಲ ಜನ್ಮದಿಂದ ಜನ್ಮಕ್ಕೆ ನಾವು ವಿಕಾಸ ಹಾಕಂತ ಹೋದ್ರೂ, ದಟ್ ಈಸ್ ವಾಟ್ ಯುವರ್ ಇಂಡಿವಿಜುವಲ್ ಯು ಅನ್ನೋದು
ಅವರು ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ವಿಚ್ ಗ್ರೋಸ್ ಫ್ರಮ್ ದಟ್ ಈಸ್ ರಿಯಲ್ ಯು ಅಂತ ಅವ್ರು ಹೇಳ್ತಾ ಇರೋದು. ಸೊ ಇಂಥ ಮಹಾನ್ ವ್ಯಕ್ತಿಯ ಅರುಣ್ ಅಂತ ಮಹಾನ್ ವ್ಯಕ್ತಿ ಬಗ್ಗೆ ನಾನು ಐ ಆಮ್ ಟಾಕಿಂಗ್ ಅಬೌಟ್ ಹಿಮ್ ಅಂದರೆ ಇಟ್ ಈಸ್ ರಿಯಲಿ ಮೈ ಗ್ರೇಟ್ ಆನರ್ ಟು ಟಾಕ್ ಅ ಫ್ಯೂ ವರ್ಡ್ಸ್ ಅಬೌಟ್ ಹಿಮ್ ಆ್ಯಂಡ್ ಐ ಥ್ಯಾಂಕ್ ಯು ಆಲ್ ಫಾರ್ ಯುವರ್ engrossed listening about him. Thank you very much.